ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಕರ್ನಾಟಕ ರಾಜ್ಯದ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಕ್ಕಂಥದ್ದು ಏನದಲ್ಲ KTET ಅಂತಾನೂ ಕೂಡ ಶಾರ್ಟ್ ಫಾರ್ಮ್ ಅಲ್ಲಿ ಕರೀತಾರೆ. TET ಎಕ್ಸಾಮ್ ಅಂದ್ಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂಥ ಒಂದು KTET ಪರೀಕ್ಷೆ ಅಂತಕ್ಕಂಥದ್ದು. ಸೊ ಈ ಒಂದು ಪರೀಕ್ಷೆ ನವೆಂಬರ್ ತಿಂಗಳ 6ನೇ ತಾರೀಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳು ಇದೀಗ ಸುದ್ದಿಗಳು ವಿದ್ಯಾರ್ಥಿಗಳಿಗೆ ಲಭ್ಯ ಆಗ್ತಿರೋದಾಗಿರುತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ಮಾಹಿತಿಗಳ ಮೂಲಗಳ ಪ್ರಕಾರದಲ್ಲಿ. ಸೊ ನಮಗೂ ಕೂಡ ಕೆಲವು ವಿದ್ಯಾರ್ಥಿಗಳು ಕೇಳ್ತಾರೆ ನವೆಂಬರ್ 6ನೇ ತಾರೀಕು ಪರೀಕ್ಷೆ ಅಂತಿದೆ, ಇದು ನಿಜಾನಾ ಏನು ಎತ್ತಾ? ಸೊ ಕೆಲವು ಕಡೆ ನಮಗೆ ಮಾಹಿತಿಗಳು ಬರ್ತಿದೆ ಅಂತ. ನಂತರದಲ್ಲಿ ಒಂದು ಈ ಬಾರಿ ಪರೀಕ್ಷೆ ಆನ್ಲೈನ್ ಆಗುತ್ತಾ ಆಫ್ಲೈನ್ ಆಗುತ್ತಾ, ನಂತರದಲ್ಲಿ ಅಪ್ಲಿಕೇಶನ್ ಯಾವಾಗ ಹಾಕಿದ್ರೆ ಆ ಅಪ್ಲಿಕೇಶನ್ ಹಾಕುವಂಥದ್ದು ನವೆಂಬರ್ 6ಕ್ಕೆ ಪರೀಕ್ಷೆ ಅಂತನಾ ಏನು ಎತ್ತಾ ಒಂದು ಪ್ರಶ್ನೆಗಳಿರುವಂತದ್ದಾಗಿರುತ್ತೆ. ಸೊ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೂಡ ಶಿಕ್ಷಕರ ನೇಮಕಾತಿ ಮೊದಲಾಗುತ್ತಾ, TET ಪರೀಕ್ಷೆ ಮೊದಲಾಗುತ್ತಾ, ಅಂದ್ರೆ CET ಮೊದಲ TET ಮೊದಲ ಅಂತಕ್ಕಂಥ ಒಂದು ಗೊಂದಲದಲ್ಲೂ ಕೂಡ ಸಾಕಷ್ಟು ಒಂದು ಉದ್ಯೋಗಾಕಾಂಕ್ಷಿಗಳಾಗಿರ್ಬೋದು, ಒಂದು BEd ಅನ್ನ ಮಾಡ್ತಿರ್ತಕ್ಕಂಥವ್ರಾಗಿರ್ಬೋದು, BEd ಎಂಡಿಂಗ್ ಅಲ್ಲಿ ಇರ್ತಕ್ಕಂಥವ್ರಾಗಿರ್ಬೋದು, ಒಂದು ಪ್ರಶ್ನೆಗಳನ್ನ ಇಟ್ಕೊಂಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ವಿವರದಲ್ಲಿ ಮಾಹಿತಿನ ತಿಳ್ಕೊಂತಾರ ನವೆಂಬರ್ನಲ್ಲಿ ಪರೀಕ್ಷೆ ಇರುತ್ತಾ ಅಥವಾ ಏನು ಎತ್ತಾ ಆನ್ಲೈನ್ ಆಫ್ಲೈನ್ ಅಂದ್ಬಿಟ್ಟು. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೆ ಅಂತ ಕೂಡ ಶೇರ್ ಮಾಡಿ, ಅವರಿಗೆ ಮಾಹಿತಿನ ಸಹಾಯ ಆಗ್ಬೋದು ಅಂತ ಹೇಳ್ತಾ. ಹಾಗೆ ಇನ್ಸ್ಟಾಗ್ರಾಮ್ ಲಿಂಕ್ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ, ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್. ಹೆಚ್ಚುವರಿ ಪ್ರಶ್ನೆಗಳು ಡೌಟ್ಸ್ಗಳೇನಾರ ಇದ್ದರೆ ನಮ್ಮ ಜೊತೆ ಇನ್ಸ್ಟಾಗ್ರಾಮ್ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನೀಡಿರೋದಾಗಿರುತ್ತೆ. ಆ ಮುಖಾಂತರ ನೀವು ನನಗೆ ನಮ್ಮ ಮುಖಾಂತರ ಅಂದ್ರೆ ಕನ್ನಡ ವೇದರೊಂದಿಗೆ ಮೆಸೇಜ್ ಅಥವಾ ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮಗೆ ಸಬ್ಸ್ಕ್ರಿಪ್ಷನ್ ನೆರವಾಗುತ್ತೆ ಅಂತ ತಿಳಿಸ್ತಾ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡುತ್ತಂದ್ರೆ ನವೆಂಬರ್ ತಿಂಗಳ ವಿದ್ಯಾರ್ಥಿಗಳಿಗೆ TET ಪರೀಕ್ಷೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳು ನಿಮಗೆ ಆರ್ಟಿಕಲ್ಗಳೆಲ್ಲ ಶೋ ಆಗ್ತಿರುತ್ತೆ. ಸೊ ಅದು ನಿಜಾನ ಏನು ಅಂತ ನೋಡಿದ್ರೆ, ಸೊ ಅದು ಸುಮಾರು ಒಂದೆರಡು ತಿಂಗಳ ಹಿಂದೆಂದನೂ ಕೂಡ ನಾವು ಕೂಡ ಒಂದು ಮಾಹಿತಿನ ಕೂಡ ಕೊಟ್ಟಿದ್ವಿ. ಸೊ ಅದನ್ನು ಈ ವಿಡಿಯೋ ನೋಡಿದ್ರಲ್ಲ ಗೊತ್ತಿಲ್ಲ. ಸೊ ಆಗಿಂದನೂ ಕೂಡ ಇರತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ. ಆರ್ಟಿಕಲ್ ಜಸ್ಟ್ ಅದು ಮೆನ್ಷನ್ ಆಗಿದೆ ಅಷ್ಟೇ. ಸೊ ನವೆಂಬರ್ 6ನೇ ತಾರೀಕಿನಿಂದ ಪರೀಕ್ಷೆ, ಸೆಪ್ಟೆಂಬರ್ನಲ್ಲಿ ಅರ್ಜಿಗಳು, ಅಕ್ಟೋಬರ್ 21 ಸಮಥಿಂಗ್ ಡೇಟ್ಸ್ ಏನೋ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಅಡ್ಮಿಷನ್ ಅಂದ್ರೆ ಹಾಲ್ ಟಿಕೆಟ್ ರೀತಿಯಲ್ಲಿ ಈ ತರ ಒಂದು ಡೇಟ್ಸ್ ಅನ್ನು ಅದರಲ್ಲಿ ಹಾಕಿದ್ದಾರೆ. ಸೊ ಅದು ಅಧಿಕೃತ ಇಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಮತ್ತೆ ಶಿಕ್ಷಣ ಇಲಾಖೆ ಕಡೆಯಿಂದ ಎಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಮಾಹಿತಿನ ಪ್ರಕಟ ಮಾಡಿಲ್ಲ. 2020ರಲ್ಲಿ TET ಆಗುತ್ತೆ ಅಂತನಾಗಿರಲಿ ಅಥವಾ ಯಾವಾಗ ಆಗುತ್ತೆ ಅಂತಾಗಲಿ ಅಧಿಸೂಚನೆ ಆಗಿರಲಿ ಇನ್ನೂ ಕೂಡ ಪ್ರಕಟ ಆಗಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗಾಗಿದ್ರೆ ನವೆಂಬರ್ 6ರಿಂದ ಪರೀಕ್ಷೆ ಇರುತ್ತೆ. ಅರ್ಜಿ ಯಾವಾಗ ಅಂತೆಲ್ಲ ಕೇಳ್ತಿಲ್ಲ. ಸೊ ಅಧಿಕೃತವಾಗಿ ಅಧಿಸೂಚನೆ ಇನ್ನು ಪ್ರಕಟ ಆಗಿಲ್ಲ. ನವೆಂಬರ್ ತಿಂಗಳಲ್ಲಿ TET ನಡೆಯುತ್ತೆ ಅಂತಾನೂ ಕೂಡ ಇದುವರೆಗೂ ಕೂಡ ಎಲ್ಲೂ ಕೂಡ ಶಿಕ್ಷಣ ಇಲಾಖೆ ಆಗಿರ್ಬೋದು, ಶಿಕ್ಷಣ ಸಚಿವರಾಗಿರ್ಬೋದು ಅಧಿಕೃತ ಪ್ರಕಟಣೆ ಕೊಟ್ಟಿಲ್ಲ. ಶಿಕ್ಷಣ ಸಚಿವರು ಕೆಲವು ಕಡೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. TET ಮಾಡ್ತೀವಿ, ನಂತರದಲ್ಲಿ CET ಮಾಡ್ತೇವೆ ಅಂತ. ಬಟ್ ಅದರ ಒಂದು ಸ್ಟೇಟ್ಮೆಂಟ್ಗಳು ಎಷ್ಟು ಒಂದೊಂದು ಕಡೆ ಒಂದೊಂದು ರೀತಿ ಸ್ಟೇಟ್ಮೆಂಟ್ಗಳನ್ನ ಬರ್ತಿರೋದನ್ನ ಕೂಡ ಗಮನಿಸಬಹುದಾಗಿರುತ್ತೆ. ಸೊ ಆ ಕಾರಣಕ್ಕೆ ಕಾದ್ ನೋಡ್ಬೇಕಾಗಿರುತ್ತೆ ನವೆಂಬರ್ನಲ್ಲಿ ಆಗುತ್ತಾ ಏನು ಅಂತ. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ನವೆಂಬರ್ನಲ್ಲಿ ಆಗಿರ್ಬೋದು, ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಎಲ್ಲೂ ಕೂಡ ನವೆಂಬರ್ 6ರಿಂದ ಪರೀಕ್ಷೆ ಅಂತಕ್ಕಂಥದ್ದು ಇಲ್ಲ. ನಂತರದಲ್ಲಿ ಈ ಬಾರಿ ಪರೀಕ್ಷೆ ಆನ್ಲೈನ್ ಆಗುತ್ತಾ ಆಫ್ಲೈನ್ ಆಗುತ್ತೆ, ಈ ಒಂದು ಪ್ರಶ್ನೆಗಳಂತೂ ಬರುತ್ತೆ ನಿಮಗೆ. ಸದ್ಯಕ್ಕೆ ಇದ್ರ ಬಗ್ಗೆ ಮಾಹಿತಿನ ತಿಳಿಸುವಂದರೆ, ಈ ಬಾರಿ ಒಂದು TETಗೆ ಟೆಂಡರ್ ಅನ್ನ ಆನ್ಲೈನ್ ಮುಖಾಂತರ ಪರೀಕ್ಷೆ ಮಾಡಬೇಕು ಅಂತಾರೆ. ಟೆಂಡರ್ ಅನ್ನ ಕಳಿಸಿರೋದಾಗಿತ್ತು ಸರ್ಕಾರದ ಹಂತಕ್ಕೆಲ್ಲ. ಇದು ಚರ್ಚೆಗಳು ಕೂಡ ಆಗಿತ್ತು, ನಾವು ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೊಟ್ಟಿದ್ವಿ. ಬಟ್ ಸದ್ಯಕ್ಕಿರುವಂತಹ ಮಾಹಿತಿಗಳ ಪ್ರಕಾರ, ಈಗ ಇರುವಂತಹ ಮಾಹಿತಿಗಳ ಆಧಾರದ ಮೇಲೆ ತಿಳಿಸುವಂತಾದ್ರೆ, ಈ ಒಂದು ವರ್ಷದ ಅಥವಾ ನೆಕ್ಸ್ಟ್ ಈಗ TET ಏನಾಗುತ್ತಲ್ಲ ಆಫ್ಲೈನ್ ಅಲ್ಲೇ ಆಗುತ್ತೆ ಅಂತ ಮಾಹಿತಿ ಇರುವಂತದ್ದಾಗಿರುತ್ತೆ. ಸದ್ಯಕ್ಕಿರೋ ಮಾಹಿತಿಗಳ ಪ್ರಕಾರ ಆಫ್ಲೈನ್ ಅಲ್ಲೇ ಆಗುತ್ತೆ ಇವಾಗ. ಅದು ಇನ್ನ ಟೆಂಡರ್ ಕರೆದು ಅದೆಲ್ಲ ಓಕೆ ಆಗಿ, ಅದು ಟೆಂಡರ್ಗಳೆಲ್ಲ ಸಕ್ಸಸ್ ಆಗಿ, ಅದು ಎಲ್ಲ ಫೆಸಿಲಿಟಿಗಳೆಲ್ಲ ಆಗಿ ಇನ್ನೊಂದು ಎಲ್ಲ ಸಾಕಷ್ಟು ಪ್ರೊಸೆಸ್ ಆಗುತ್ತೆ, ಲೇಟ್ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಆ ಕಾರಣ ಸದ್ಯಕ್ಕೆ ಆಫ್ಲೈನ್ ಅಲ್ಲೇ ಈ ಒಂದು ನೆಕ್ಸ್ಟ್ TET ಆಗುವ ಸಾಧ್ಯತೆ ಜಾಸ್ತಿ ಇರುವಂತದ್ದಾಗಿರುತ್ತೆ. ಸದ್ಯಕ್ಕಿರುವಂತಹ ಮಾಹಿತಿ ನಿಮಗೆ ತಿಳಿಸಿದ್ದೀವಿ ಅಂತ ಹೇಳ್ತಾ, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೆ ವಿಡಿಯೋ ಶೇರ್ ಮಾಡಿ. ಹೆಚ್ಚುವರಿ ಡೌಟ್ಸ್ ಏನಾರ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರ ಹೆಚ್ಚುವರಿ ಮಾಹಿತಿ ನೀವು ಪಡ್ಕೊಂತ ಇರಬಹುದಾಗಿರುತ್ತೆ.